ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಫ್ರೈಡೇ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ನಿಂಗಿಂದ ಮನೆ ಕ್ಲೀನಿಂಗ್ ಆ್ಯಂಡ್ ಅಡುಗೆ ಅದು ಇದು ಎಲ್ಲ ಸರಿ ಹೋಯಿತು. ಸೊ ಇವಾಗ ನಾವು ಆ್ಯಕ್ಚುಲಿ ಪೂಜೆ ಮಾಡೋದು ಎವ್ರಿ ಇಯರ್ ನಾವು ಸಾಯಂಕಾಲನೇ ಪೂಜೆ ಮಾಡೋದು. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಹೇಗೆ ಕಾಣ್ತಾ ಇದ್ದೀನಿ, ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಆ್ಯಂಡ್ 2 ವರ್ಷ ಹತ್ರ ಮೊಬೈಲ್ನ ಕೊಟ್ಟು ನಾನು ಫುಲ್ ಔಟ್ಫಿಟ್ನ ತೋರಿಸ್ತೀನಿ ಆ್ಯಂಡ್ ಇವಾಗ ಪೂಜೆ ಮಾಡಬೇಕು. ಸೊ ಲೆಟ್ಸ್ ಗೋ. ಇವಾಗ 5:30ಗೆ ಪೂಜೆ ಮಾಡೋದು. ಸೊ ಇವಾಗ ಹೋಗಿ ಪೂಜೆ ಮಾಡೋಣ. ಗೈಸ್, ನಮ್ಮನೆ ಲಕ್ಷ್ಮಿ ಹೇಗೆ ಅಂತ ನೋಡಿ. ದಿಸ್ ಈಸ್ ಅವರ್ ಲಕ್ಷ್ಮಿ ಆ್ಯಂಡ್ ನಿನ್ನೆ ಪೂಜೆ ಮಾಡಿರೋದು. ಅದು ನಾವು ಇನ್ನೂ ತೆಗ್ದಿಲ್ಲ, ನಾಳೆ ತೆಗಿಬೇಕಂತ ಇನ್ನೋರು ಹೇಳಿದ್ರು. ಸೊ ಇವತ್ತು ಫ್ರೈಡೇ ತೆಗಿಯಾಗಿಲ್ಲ ಅಂತ. ಆ್ಯಂಡ್ ಗೈಸ್, ಅಷ್ಟೇ ಪೂಜೆ ಮುಗೀತು. ಆ್ಯಂಡ್ ಇವಾಗ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆ್ಯಂಡ್ ಇನ್ನೂ ಕಂಕಣ ಇದು ಕಟ್ಕೊಬೇಕು. ಆ್ಯಂಡ್ ನಿನ್ನೆ ಕಟ್ಟಿದ್ದು, ಇವತ್ತು ಇದು ಮತ್ತೆ ಕಟ್ಕೊಳ್ಬೇಕು ಅಷ್ಟೇ. ಆ್ಯಂಡ್ ವರ್ಷ ಎಲ್ಲ ಅಡುಗೆ ಮಾಡ್ತಿದ್ದಾಳೆ. ಬೆಳಗ್ಗೆಯಿಂದ ಅಡುಗೆ ಮಾಡಿದ್ರು ಇನ್ನೂ ಮುಗ್ದಿಲ್ಲ ಅವಳು, ಬಿಕಾಸ್ ನಮ್ಮ ಮನೇಲಿ ಎಲ್ಲರಿಗೂ ಹುಷಾರಿಲ್ಲ. ಏನಿದು ಆಲೂಗಡ್ಡೆ ಪಲ್ಯ, ಒಬ್ಬಟ್ಟು ಮುಗ್ದಿದೆ, ಮಜ್ಜಿಗೆ, ಇದು ಸಾಂಬಾರು ಮತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ದಾಳೆ. ಇದು ಅನ್ನ, ಇದು ವಡೆಗೆ, ಮತ್ತೇನು ಅಲ್ಲಿ ಅನ್ನ ಮತ್ತು ಅನ್ನ, ಇನ್ನು ಹೆಸರುಬೇಳೆಗೆ ರೆಡಿ ಮಾಡಿದ್ದಾಳೆ. ಇನ್ನೂ ಆಗ್ತಾ ಇರೋದೆ. ಸೊ ಮತ್ತೆ ಆಮೇಲೆ ಸಿಗ್ತೀನಿ. ಹಾಕಿದ್ರಾ ಇರ್ದು ಅದಕ್ಕೆ ಮದುವೆಗೆ ಒಂದಿದ್ದು ನಿನ್ನ ಒಡವೆ ಹಾಕೋಣಕ ಜಾಸ್ತಿ ಆಸೆ ಉಳ್ಕ. ಏನು ಬಿದ್ದೋಗ್ಬಿಟ್ಟಿತ್ತು. ನಾನು ಒಡೆ ಸೀದತೈತೆ ಅಲ್ಲಿ. ನಮ್ಮಿ ನಮ್ಮ ಅಜ್ಜಿ ದಿಕ್ಕೊಂಡೈತೆ, ನಾನು ನಮ್ಮಿ ದಿಕ್ಕೊಂಡೆ ಮಾಟಿ ಕತ್ಲಾದ ಮೇಲೆ ನೋಡಿ ನೀರ ನೀವು ಪ್ರಸಾದ ಕೊಡ್ಬೇಕಾ? ಬೇಡ ಒಂಥರ ಬೇಡ ಅಂತ ಗೈಸ್, ಇವಾಗ ಅರ್ಶಿನ ಕುಂಕುಮ ತೊಗೊಳಕ್ಕೆ ನಾನು ಹೋಗ್ತಿದ್ದೀನಿ. ಲಾಸ್ಟ್ ಇಯರ್ ವರ್ಷ ಹೋಗಿದ್ಲು. ಸೊ ಈ ವರ್ಷ ನಾನು ಮಮ್ಮಿಗೆ ಕರ್ಕೊಂಡು ಗಾಡಿಯಲ್ಲಿ ಹೋಗ್ಬೇಕು ಬಿಕಾಸ್ ಮಳೆ ಬರ್ತಾಯಿದೆ. ತುಂಬ ಮನೆಗೆ ಹೋಗಲ್ಲ, 5 ಮನೆಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ನಮ್ಮ ಮಮ್ಮಿ ಊರೆಲ್ಲ ಬೇಕಾದ್ರೂ ಹೋಗಲಿ, ನನಗೆ ಸೀರೆ ಎಲ್ಲ ಆಗಲ್ಲ. ಬೇಗ ಹಾಕೊಳ್ಳಿ. ಈ ಮಳೆ ಲಾಸ್ಟ್ ಇಯರ್ ಮಳೆ ಬರ್ತಿತ್ತಮ್ಮ, ಇಲ್ಲ ತಾನೇ? ಮಳೆ ಬರ್ತಾಯಿದೆ. ಗೈಸ್, ಇದು ನಮ್ಮ ಚಿಕ್ಕಮ್ಮ ಮನೆ. ಚೆನ್ನಾಗಿದೆ ದೇವರು. ಇದೆಲ್ಲ ಈ ಪ್ಲಾಸ್ಟಿಕ್ ಡೆಕೋರೇಷನ್ ಅಲ್ಲಮ್ಮ, ಪ್ಲಾಸ್ಟಿಕ್ ಗೈಸ್, ಇವಾಗ ಮನೆಗೆ ಬಂದ್ವಿ. 5 ಮನೆಗೆ ಹೋಗ್ಬೇಕು ಅಂದ್ಕೊಂಡು ಹೋದೆ. ನಮ್ಮಿ ಎಲ್ಲರ ಮನೆ ತೋರಿಸ್ಕೊಂಬಂದ್ಬಿಟ್ರು. ನಾನು ಯಾರ್ಯಾರ ಮನೆ ನೋಡಿರ್ಲಿಲ್ವ ನಮ್ಮೂರಲ್ಲಿ, ಅವ್ರ ಮನೆಗೆಲ್ಲ ಕರ್ಕೊಂಡೋದ್ರು. ಆ್ಯಂಡ್ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಆ್ಯಂಡ್ ನನ್ನ ಮುಖ ನೋಡ್ರಿ ಗೊತ್ತಾಗ್ತಿದೆ ಎಷ್ಟು ಜನ ಮನೆಗೆ ಹೋಗಿ ಬಂದಿದ್ದೀನಿ ಅಂತ. ಆ್ಯಂಡ್ ಎಲ್ಲರ ಮನೇಲೂ ಲಕ್ಷ್ಮಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ವೀಡಿಯೋಸ್ ಮಾಡಿದ್ದೀನಿ ಸ್ವಲ್ಪ, ಅದನ್ನು ಹಾಕಿರ್ತೀನಿ. ಆ್ಯಂಡ್ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟರು, ತುಂಬ ಚೆನ್ನಾಗಿರ್ತೀಯ, ಯಾವಾಗೂ ಪ್ಯಾಂಟು ಶರ್ಟ್ ಹಾಕ್ಕೊಂಡಿರ್ತೀಯ, ಇವಾಗ ನೋಡಿ ಸೀರೆ ಎಷ್ಟು ಲಕ್ಷಣವಾಗಿದೆಯಾ ಅಂತ. ಆಮೇಲೆ ನಮ್ಮ ಮಮ್ಮಿ ಕೈಲಿ ಡ್ರೆಸ್ ತೆಗ್ಸ್ಕೊಳ್ಳೋಣ. ಆ್ಯಂಡ್ ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಬರಬೇಕು. ಫಸ್ಟ್ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಬಂದು ಆಮೇಲೆ ಡ್ರೆಸ್ ತೆಗೆಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ
ಊಟ ಮಾಡಬೇಕು, ಊಟ ಮಾಡಿಲ್ಲ ಇನ್ನು. ಇವಾಗ 9:30 ಆಗಿದೆ ಟೈಮ್. ಊಟ ಮಾಡೋಣ. ನಾನು ಇವಾಗ ದೃಷ್ಟಿ ತೆಗಿಸ್ತಾ ಇದ್ದೀನಿ. ಸೌಂಡ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿನೇ, ಬಿಕಾಸ್ ಪರ್ಕೆ ಎಲ್ಲ ಮಳೆಗೆ ನೆಂದುಬಿಟ್ಟಿತ್ತು. ಅವರು ಸೋಂಬಿಡ್ತಿದ್ದು ನೋಡಿ. ಓ ಇಷ್ಟು ದೃಷ್ಟಿ ಆಗುತ್ತೆ. ದೃಷ್ಟಿ ಆಗೈತಮ್ಮ? ಆಗೈತಿ. ನಂಗೆ ಎವ್ರಿ ಟೈಮ್ ದೃಷ್ಟಿ ಸೀರೆ ಎತ್ಕೊಂಡ್ರೆ ಚೆನ್ನಾಗಿ ರೆಡಿ ಆದರೆ ಬೇಗ ದೃಷ್ಟಿ ತಾಕ್ಬಿಡುತ್ತೆ. ಆ್ಯಂಡ್ ಇವತ್ತು ತುಂಬ ಜನನೂ ಹೇಳ್ತಿದ್ರಲ್ಲ, ಆ್ಯಂಡ್ ನನ್ನ ದೃಷ್ಟಿ ನನಗೆ ಜಾಸ್ತಿ ಆಗ್ಬಿಟ್ಟೈತೆ. ಎಷ್ಟು ಸರಿ ಹೋಗ್ಬಿಟ್ಟು ಅದ್ದ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅಂದ್ಕೊತಾನೆ ಇರ್ತೆ. ಬಟ್ಟೆ ಇಟ್ಕೊಂಡು ಈಚೆ ಒಂದು ರೌಂಡ್ ಹಾಕೊಂಬಂದು ಊಟ ಮಾಡಬೇಕು. ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಊಟ ಮಾಡ್ತೀನಿ ಗೈಸ್. ತುಪ್ಪ ಯಾರು ಬಂದಿಲ್ಲ? ಹಾಡು ಹೇಳಿ. ನೋಡಿ ಗೈಸ್, ಶೀಸ್ ಮದುವೆ ಹೆಣ್ಣು ನೋಡಿದೆ. ಪ್ಯಾಂಟ್ ಶರ್ಟ್ ಹಾಕಿಲ್ಲ. ನಾನಂತೂ ಲಕ್ಷ್ಮಿ ಸೀರೆ ಉಟ್ಕೊಂಡಿದ್ದೀನಿ. ಮದುವೆ ಹೆಣ್ಣು ಈ ಥರ ಔತಾಗ ನೋಡಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿ ಲಕ್ಷ್ಮೀ ಬಾರಮ್ಮ. ಹಾಡು ಹೇಳ್ರೆ. ಸ್ಥಿರವಾಗಿ ನೆಲ್ಸಮ್ಮ. ಎಡ್ಕೈಯಾಗ ಲಕ್ಷ್ಮಿ ಹತ್ರ ಹಾಕ್ಸ್ಕೊಳ್ರಿ. ಕಟ್ಟಗ್ಲಿ ಅಲ್ಲೇ ಮಾಡು. ಆ ದೇವರು ಈ ದೇವರು ಎರಡು ಕದಲಿಸ್ಬಿಟ್ರೆ. ಗೈಸ್ ಇವಳು ಬಿಡ್ತಾ ಇಲ್ಲ ಗೈಸ್. ನಂಗೆ ಸುಸ್ತಾದಿದೆ ಅಂದರೆ ಇರಿಟೇಟ್ ಮಾಡ್ತಾವಳೆ. ಲಕ್ಷ್ಮಿ ಮತ್ತೆ ನಾಳೆ ಇರುತ್ತಾ? ತೆಗಿತೀರಿ, ಅದಕ್ಕೆ ವಿಡಿಯೋನೇ ಮಾಡ್ಬೇಕಾ? ವಿಡಿಯೋ ಪ್ರೂಫ್ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ನೋಡ್ಕೊಬೋದಲ್ಲ. ಏನು ಡವ್ ಮಾಡ್ತಾರೆ. ಆಡಿಯೋ ಹಾಕಲ್ಲ ಗೈಸ್, ವಿಡಿಯೋ ಮಾತ್ರ ಹಾಕ್ತೀನಿ. ಇವಳು ಗೊತ್ತಾ ಗೈಸ್, ಲಕ್ಷ್ಮಿ ಕಾಣಿಸ್ಕೊಬೇಕಂತಲ್ಲ, ಅವಳು ಕಾಣಿಸ್ಕೊಬೇಕು ಅಂತ ಈ ಬಿಲ್ಡಪ್. ರೈಟ್ ಸೈಡಿಂದ 3 ಸತಿ ತಿರುಗಿಸಿ. ಅಷ್ಟೇ. ಸಾಕು. ಇಲ್ಲ ಅದು ಅಷ್ಟೇ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಗೈಸ್ ಎಲ್ಲಾರು ರಾ ವಿಡಿಯೋಸ್ ಹಾಕ್ತಾರೆ. ನಮ್ಮನೆಗೆ ಇವಳು ಮಾತಾಡಕ್ಕೆ ಬಿಡಲ್ಲ. ಏನ್ ಬ್ಯಾಕ್ಗ್ರೌಂಡ್ ಆಸೆ ಡೌರಾಣಿ ಇವಳು. ತುಪ್ಪ ಹಾಕಿ ದೀಪಕ್ಕೆ ಹಂಗೆ. ಬಿಡು ಹಾಕ್ತೀನಿ, ವಿಡಿಯೋ ಏನು ಬೇಡ. ಇರ್ಲಿ ನೋಡ್ಕೊಳ್ಳಿ ಗೈಸ್. And yeah guys, it's time to eat dinner and here is my plate. ವಡೆ ಆ್ಯಂಡ್ ಹೆಸರು ಬೇಳೆ ಅದು ಇದೆಲ್ಲ. ಹಪ್ಪಳ ಹಾಕ್ಕೊಂಡಿಲ್ಲ ಆ್ಯಂಡ್ ಇದು ಹಾಕ್ಕೊಂಡಿಲ್ಲ, ಒಬ್ಬಟ್ಟು ಹಾಕ್ಕೊಂಡಿಲ್ಲ. ಬಿಕಾಸ್ ಒಬ್ಬಟ್ಟು ನಾನು ಬಿಸಿ ಮಾಡಿದಾಗ ತಿನ್ಬಿಟ್ಟಿದೆ. ಇವಾಗ ತಿನ್ಬೇಕು ಅನಿಸಿಲ್ಲ. ಟೈಮು 10:30 ಆಗ್ಬಿಟ್ಟಿದೆ. ಆ್ಯಂಡ್ ಒಬ್ಬಟ್ಟು ಸಾರು ನನ್ನ ಫೇವ್ರೇಟ್ ಗೊತ್ತಾ, ಹುಳಿ ಹುಳಿ ಆಗಿರುತ್ತೆ. ಬಾಯ್ ಮಾಡ್ತೆ. ನಂಗೆ ನಮ್ಮ ಅಜ್ಜಿ ಮಾಡೋ ಒಬ್ಬಟ್ಟು ಸಾರು ಇನ್ನೂ ಇಷ್ಟ. ಜಾಸ್ತಿ ಹುಳಿ ಮಾಡ್ತಾರೆ ಅಮ್ಮಮ್ಮ. ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಆ್ಯಂಡ್ ಗೈಸ್ ಇವಾಗ ಡಿನ್ನರ್ ಮುಗೀತು ಆ್ಯಂಡ್ ಇಟ್ಸ್ ಟೈಮ್ ಟು ಎಂಡ್ ದಿ ವ್ಲಾಗ್. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ತುಂಬ ಓಡಾಡ್ಬಿಟ್ಟಿದ್ದೀನಿ ಇವತ್ತು. ಆ್ಯಂಡ್ ಯಾ ಖಾರ ಆಗ್ತೈತೆ ನಂಗೆ, ಅದೇನೋ ಗೊತ್ತಿಲ್ಲ. ಆ್ಯಂಡ್ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಒಳದ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.